ಕುಮಾರಸ್ವಾಮಿ ಅವರು ನಮ್ಮ ನಾಯಕರಾದ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ವಿರುದ್ಧ ಮಾತಾಡ್ತಕ್ಕಂಥ ಮಾತನ್ನ ಈಗ ಅವರು ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ 2004ರಿಂದ ರಾಮನಗರದಲ್ಲಿ ಅವ್ರ ತಂದೆ MLA, ತಾಯಿ MLA, ಅವ್ರ ತಂದೆ ಮುಖ್ಯಮಂತ್ರಿ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದಂತವ್ರು ಅವ್ರ ಕ್ಷೇತ್ರನವರು ಕೆಲಸ ಮಾಡಿ ಉಳಿಸ್ಕೊಂಡಿದ್ರೆ ಇವತ್ತು ಯಾಕೆ ಇವ್ರು ಸೋತ್ಕೊಂಡು ಮನೆಗೆ ಹಾಕಬೇಕಾಗಿತ್ತು? ಅದನ್ನ ಆ ಸೋತ 3 ಸಾರಿ ಸೋತದ್ದ ಇದರಿಂದ ಅವರು ಇವತ್ತು ಅಸಹಾಯಕರಾಗಿ ಎಲ್ಲೋದ್ರೂ ಕೂಡ ಬಾಯಿಗೆ ಹೆಂಗ್ ಬರುತ್ತೆ ಹಂಗೆ ಮಾತಾಡ್ತಾರೆ. ಶಿವಕುಮಾರ್ನ ಬಿಟ್ರೆ ಬೇರೆ ಏನ್ ಮಾತಾಡೋದಿಲ್ಲ ಅವರು. ಮಾತಿದ್ರೆ ಯಾವ್ದಾರ ಊರುಗಳು ಎಲ್ಲಾರ ಹೋಗಿ ನಾನು 120 ಜನಕ್ಕೆ ಹೋಗಿದ್ದೀನಿ, 120 ಕ್ಷೇತ್ರದಲ್ಲಿ ಮತಯಾಚನೆ ಮಾಡಿದ್ರೆ ನಾನು JDS ಕಟ್ತಾ ಇದೆ ಅಂತ ಕೆಟ್ಟವರು ಯಾವ ರೀತಿ ಕಟ್ಟಬೇಕು? ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನು ಹುಡುಗ ಯಾವ ರೀತಿ ಕಟ್ಟಬೇಕು? ಮಾತಿದ್ರೆ ಏನ್ ಅವ್ರು ಹೇಳೋ ಮಾತು ಏನ್ ಹೇಳ್ತಾರೆ ನಿಮ್ಗೆಲ್ಲ ಗೊತ್ತಾಗಿದೆ ಪ್ರಶ್ನೆಗಳು ಕೂಡ. ಆ ರೀತಿ ಹೇಳೋದ್ರಿಂದ ಯಾರು ಕೂಡ ಇಲ್ಲಿ ಕನಕಪುರದ ವಿಷಯವಾಗಿ ಮಾತನಾಡ್ಬೇಕಾದಾಗ ಕನಕಪುರಕ್ಕೆ ಬಂದು ಕನಕಪುರದಲ್ಲಿ ಆಗಿರ್ತಕ್ಕಂಥ ತಾಲೂಕಿಗೆ ಆಗಿರ್ತಕ್ಕಂಥ ರಸ್ತೆಗಳು ಕನಕಪುರ ಟರ್ನ್ ಆಗಿರ್ತಕ್ಕ ಕೆಲಸವನ್ನು ನೆನ್ನೆ ಮಾತಾಡೋಲ್ಲ JDS ಕ್ಯಾಂಡಿಡೇಟ್ಗಳು ಲೀಡರ್ಗಳು ಅವರೇ ಹೇಳೋರು ಮನೆ ಮುಂದೆ ದೂರ ಮಾಡೋದು ಬೇಡ. ಅವರು ಕನಕಪುರದಲ್ಲಿ ಅವ್ರವ್ರ ಮನೆ ಮುಂದೆ ಅವ್ರು ನೋಡ್ಕೊಂಡೇ ಮಾತಾಡಲಿ. ಸುಮ್ಮನೆ ರಾಜಕೀಯವಾಗಿ ಮಾತಾಡೋದಕ್ಕೆಲ್ಲ ಯಾರು ಕೂಡ ತಲೆ ಕೊಡಬಾರ್ದಿಂದ ಇದು ಹೇಳ್ತಿರೋದು ಬಹಳ ತಪ್ಪಾಗ್ತದೆ. ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ಮಾತಿಗೆ ನಾವ್ ಯಾರು ಕೂಡ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಅವರು ಇನ್ನು ಮುಂದೂ ಕೂಡ ಇದೇ ರೀತಿ ಮಾತನಾಡ್ತಿದ್ರೆ ಮುಂದೆನೂ ಕೂಡ ಅವ್ರು ಇದನ್ನೇ ಅನ್ಭವಿಸ್ಬೇಕಾಗ್ತದೆ. ಅದರಿಂದ ಅವರು ಇವಾಗ ರಾಮನಗರದಲ್ಲಿ ಆಗ್ತಕ್ಕ ಇರ್ತಕ್ಕಂಥ ಕೋರಿಕೆ ಮಾತನಾಡ್ತಾರೆ. ಈಗ ಅವ್ರ ತಂದೆ ಯಾಕಲ್ಲಿ ಇದನ್ನ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ರಾಮನಗರ ಎಕ್ಸ್ಪೈರ್ ಮಾಡಿದ್ರು? ಅದು ರೈತ ಜಮೀನು ಅಲ್ವಾ? ಅವ್ರ ಸ್ವಂತ ಜಮೀನು ಕೊಟ್ಟಿದಾರ? ಹೇಳಿ, ಯಾಕೆ ಕೊಟ್ರು? ಯಾಕೆ ಮಾಡಿದ್ರು? ಎಕ್ಸ್ಪೈರ್ ಮಾಡಿದ್ರು ಅವ್ರದ್ದೆ ಎಕ್ಸ್ಪೈರ್ ಮಾಡಿ ಅರ್ಧಕ್ಕೆ ಹಾಕ್ಬಿಟ್ಟು ಹೋದ್ರು. ಯಾಕೆ ಕೆಲಸ ಮಾಡಲಿಲ್ಲ ಅಲ್ಲವರು 2 ಸಾರಿ ಮುಖ್ಯಮಂತ್ರಿಯಾಗಿ? ಅದನ್ನ ಹೇಳ್ಬೇಕಾಗ್ತದೆ ನಿಖಿಲ್ ಕುಮಾರಸ್ವಾಮಿ. ಅದನ್ನ ಬಿಟ್ಟು ಬೇರೆ ಇಲ್ಲಿ ಮಾತ್ರ ರೈತರು ಇದ್ದಾರೆ, ಅಲ್ಲಿ ಯಾರಿದ್ರು? ಆ ರೈತನಿದ್ರು. ಈಗ ಇವರೇ ಕೊಂಡ್ಕೊಂಡು ಜೀವನ 30-40 ಎಕರೆ ತಂದೆ ತಾಯಿ ಇವರೆಲ್ಲ ಆ ರೈತ ಹತ್ರ ಬಿಡುವಲ್ಲ ರೈತರಿಗೆ. ಇವ್ರದ್ದು ಮಾತ್ರ ಮಾಡ್ಬೋದು, ಏನ್ ಬೇಕಾದ್ರೆ ಮಾಡೋದು ನಡೀತಿದ್ದ, ಬೇರೆ ಏನು ಮಾಡಬಾರ್ದು ಕರ್ನಾಟಕದಲ್ಲಿ. ಈ ಕರ್ನಾಟಕ ಕೊಂಡ್ಕೊಂಡ್ಬಿಡಿದಾರೆ ಅವರು. ಈ ರೀತಿ ಹೇಳೋದ್ರಿಂದ ಇದನ್ನ ಬಗ್ಗೆ ನಮ್ಮ ಮುಖಂಡರು ಇನ್ನೂ ಬಹಳ ಜನ ಮಾತಾಡ್ತಾರೆ. ಅದು ಕೇಳಿ ನಾನು ಮಾತನ್ನು ಮುಗಿಸ್ತೇನೆ.